ಮನದಲ್ಲಿ ಕೊನೆಯಾಗಲಿ ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಳ ಈರುಳಿಗೆ 2018-19 ಸಾಲಿನಲ್ಲಿ ಶೇಕಡ 24.10 ಹಾಗೂ 7.25 3% ಇದರ ವಿವಿಧ ಫಲಾನುಭವಿಗಳು ಒಟ್ಟು 148 ಮಂದಿಗೆ ನಾವು ವಿವಿಧ ಸವಲತ್ತುಗಳನ್ನು ಇವತ್ತು ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಸನ್ಮಾನ್ಯ ಸಚಿವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅಜೀಜ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೆಯೇ ಎಲ್ಲ ಗೌರವಯುತ ಸದಸ್ಯರು ನಮ್ಮೊಂದಿಗಿದ್ದೀರಾ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಿಸಿಕೊಂಡು ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಪತ್ರಿಕಾ ಮಾಧ್ಯಮ ಬಂಧುಗಳನ್ನು ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನೆಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮಾನ್ಯ ಪ್ರದೀಪ್ ಕುಮಾರ್ ಅವರು ಕೂಡ ಧನ್ಯವಾದಗಳು. ಈಗ ಸಾಂಕೇತಿಕ ಅವರ ಕ್ಷೇತ್ರದಲ್ಲಿ ಶೇಕಡ 7.5 ತೇಜಸ್, ಮತ್ತೊಂದು ಆಯಿಷಾ ರೌಫ್. ಪ್ರಥಮ ಸ್ಥಾನ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ 14ನೇ ಅಖಿಲ ಭಾರತ ಸರೋಜಿನ ಬಂಜಾರ. ರಾಮಚಂದ್ರ ನಕ್ಕೂರ ಬಂಜಾರ ಸ್ವಉದ್ಯೋಗ ಮಾಡಲು ಈಗಾಗಲೇ 2 ಲಕ್ಷ ರೂಪಾಯಿ ಸಾಲ ಮರುಪಾವತಿ. ಮುಕ್ತ ಸ್ವಸಹಾಯ ಗುಂಪುಗಳಿಗೆ ಉಳ್ಳಾಲ ಉಳಿಯಕ್ಕೆ 5 ಲಕ್ಷ ರೂಪಾಯಿಯ ಚೆಕ್ ವಿತರಣೆ ಈಗಾಗಲೇ ಮಾಡ್ತಾ ಇದ್ದಾರೆ. ನಮ್ಮ ವಿವಿಧ ಸರ್ಕಾರದ ವಿವಿಧ ಸವಲತ್ತುಗಳನ್ನು ಅದು 24.10 ಮತ್ತು 7.25 ಹಾಗೂ ನಮ್ಮ ಬ್ಯಾಂಕಿನ ಸಾಲವನ್ನು ಕೊಟ್ಟಂಥ ಯೋಜನೆ ಮತ್ತು 7.5 ಕೊಡುವಂತಹ ಫಲಾನುಭವಿಗಳ ಪಟ್ಟಿಗೆ ಕೊಡುವಂತಹ ಅನುಮತಿ ಮತ್ತು ವಿತರಣಾ ಸಂಬಂಧ ರೂಪಿಸಿರುವಂತಹ ಪ್ರೀತಿಯಾದ ಪ್ರಸಾದ್ ಅವರೇ, ಮುಖ್ಯ ಅಧಿಕಾರಿಗಳಿರುವಂತಹ ವಾಣಿರವರೇ, ಮುಂದಿರುವ ಎಲ್ಲ ನಮ್ಮ ನೂತನ ಕೌನ್ಸಿಲ್ಗಳೇ, ಮಾಜಿ ಅಧ್ಯಕ್ಷರಾದ ತಿಮ್ಮಣ್ಣಕ್ಕನ್ ಅವರೇ, ಇದರಿಂದ ನಮ್ಮೆಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಮುಂದಿರುವ ಎಲ್ಲ ನಮ್ಮ ಈ ಒಂದು ಸವಲತ್ತು ಪಡೆಯುವಂಥ ಸೋದರರೇ, ಆತ್ಮಮಿತ್ರರೇ, ಹಿತೈಷಿ ವರ್ಗದವರೇ ಮತ್ತು ನಮ್ಮ ಸಾಮಾಜಿಕ ಮುಖಂಡ ಚಿಂತನೆ ನಮ್ಮೆಲ್ಲ ಯುವಕ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಸರಿಯಾಗಿ ಜನಸಾಮಾನ್ಯ ಮುಟ್ಟಿಸಬೇಕೆಂಬುದು ಸರ್ಕಾರದ ನಮ್ಮ ಉದ್ದೇಶ ಆಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಬಹುಶಃ 24.5 ಮತ್ತು 7.25 ಯೋಜನೆ ಬರುವಂತಹ ಎಲ್ಲ ಫಲಾನುಭವಿಗಳನ್ನು ಗುರುತ ಮಾಡಿಕೊಂಡು ಬಹುಶಃ ಇವತ್ತು ನಮ್ಮ ಸವಲತ್ತನ್ನು ನಾವು ಇವತ್ತು ವಿತರಣೆ ಮಾಡ್ತಿದ್ದೀರಿ. ಅದರ ಜೊತೆಯಲ್ಲಿ ಬಹುಶಃ ನಾವು 3 ಪೌರ ಕಾರ್ಮಿಕರನ್ನು ಯಾರು ಕೆಲಸ ಮಾಡ್ತಿದ್ದಾರೆ ಅವರು ಕಾಯಂಗೊಳಿಸಲಿಕ್ಕೆ ನಾವು ಇವತ್ತು ಬಹುಶಃ ಆ ಆದೇಶ ಪತ್ರ ಕೂಡ ಇವತ್ತು ಕೊಟ್ಟಿದ್ದೇವೆ. ಪೌರ ಕಾರ್ಮಿಕರ ಇವತ್ತು ಕಾಯಂ ಮಾಡುವಂಥ ಯೋಜನೆ ಭಾರಿ ದೊಡ್ಡದು ಸಾಮಾಜಿಕವಾದ ಮೈಲಿಗಲ್ಲು. ಇದು ಬಹಳಷ್ಟು ವರ್ಷಗಳಿಂದ ಕಾಂಟ್ರಾಕ್ಟಲ್ಲಿ ಎಲ್ಲಿ ಕೂಡ ಪರ್ಮನೆಂಟ್ ಆಗ್ತಿರಲಿಲ್ಲ. ಕಳೆದ ವರ್ಷದಲ್ಲಿ ಸನ್ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಜೊತೆ ಚರ್ಚೆ ಸಂದರ್ಭದಲ್ಲಿ ಅವರು ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ಬಹಳಷ್ಟು ಅಧಿಕಾರಿಗಳು ಇವರು ಅದಕ್ಕೆ ನಕಾರಾತ್ಮಕವಾದ ವಿಚಾರದಿಂದ ಕೂಡ ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ನನ್ನ ಕಣ್ಣ ಮುಂದೆ ಹೇಳಿದ ಮಾತು ನೆನಪು ಅವತ್ತಿನ ಮುಖ್ಯಮಂತ್ರಿ ಹೇಳಿದ ಮಾತು ನನಗೆ ನೆನಪಾಗ್ತದೆ. ಇಡೀ ರಾಜ್ಯದಲ್ಲಿ ಯಾರನ್ನಾದರೂ ಇವತ್ತು ನಾವು ಪರ್ಮನೆಂಟ್ ನಾವು ಮಾಡಬೇಕಾದಿದ್ದಲ್ಲಿ ಅದು ಪೌರ ಕಾರ್ಮಿಕನ ಫಸ್ಟ್ ಆಗಿ ಮಾಡಬೇಕು. ಇಂಜಿನಿಯರ್, ಡಾಕ್ಟರ್ ಮತ್ತೆ ಫಸ್ಟ್ ಪೌರ ಕಾರ್ಮಿಕ ಮಾಡಬೇಕು ಮಾತು ಕೊಟ್ಟು ಅದಕ್ಕೆ ಆ್ಯಕ್ಟನ್ನು ತಂದು ಕಾನೂನು ರಚಿಸಿ ಆ ಸಂಬಂಧ ಕಟ್ಟಕಡೆಯವರಿಗೆ ಇವತ್ತು ಒಂದು ಹಂತಕ್ಕೆ ಒಂದು ನಿಲ್ಲಿಸಿದ್ದಾರೆ. ಬಹುಶಃ ಇವತ್ತು ನಾನೇ ಅದರ ಮಂತ್ರಿ ಕೂಡ ಆಗಿ ಬಂದಂಥ ಇವತ್ತು ಸಂದರ್ಭ. ಅದಕ್ಕಾಗಿ ನಾವು ನೆಕ್ಸ್ಟ್ ನಮ್ಮ ಇವತ್ತು ಏನು ಪಟ್ಟಿ ಮಾಡ್ತೀವಿ ಅಂತೇಳಿ ನಮ್ಮ ವಾಲ್ ಮ್ಯಾನ್ ಮತ್ತು ನಮ್ಮ ಲೋಡರ್ಗಳು ಬರೀ ನಾವು ಪೌರ ಕಾರ್ಮಿಕರನ್ನು ಮಾತ್ರ ನಾವು ಮಾಡಿದ್ದೇವೆ. ಆ ವ್ಯಾನಲ್ಲಿ ಹೋಗುವಂಥ ಡ್ರೈವರ್ ಮತ್ತು ಆ ವ್ಯಾನಲ್ಲಿ ಹೋಗುವಂಥ ಲೋಡರ್ಗಳನ್ನು ಅದನ್ನು ಕೈ ಬಿಟ್ಟಂಥ ಪರಿಸ್ಥಿತಿ. ಸೊ ಈಗ ನಾವು ಹೊಸತಾಗಿ ಅದಕ್ಕೆ ಲೋಡರ್ ಮತ್ತು ಡ್ರೈವರನ್ನು ಕೂಡ ನಾವು
ನಾವು ಪರ್ಮನೆಂಟ್ ಮಾಡಲಿಕ್ಕೆ ನಾವು ಕ್ರಮ ತೆಗೆದುಕೊಳ್ಳೋ ಜೊತೆಯಲ್ಲಿ ನಮ್ಮ ವಾಟರ್ ಮ್ಯಾನ್ ಅವರು ಬಹಳಷ್ಟು ವರ್ಷಗಳಿಂದ ಇವತ್ತು ಸಣ್ಣ ಸಂಬಳಕ್ಕೆ ದುಡಿದಿದ್ದಾರೆ. ಈ ವಾಟರ್ ನೀರು ಬಿಡುವವರನ್ನು ಕೂಡ ಕಾಯಂಗೊಳಿಸಬೇಕೆಂಬ ನಮ್ಮ ಒಂದು ಪ್ರಸ್ತಾವನೆ ನಾನು ಈಗ ನಮ್ಮ ಸರ್ಕಾರದಲ್ಲಿದೆ. ಅದು ನಾವು ಮುಂದೆ ನಾವು ಅನುಷ್ಠಾನಗೊಳಿಸಿ ನಮ್ಮೆಲ್ಲ ಪ್ರಯತ್ನ ನಾವು ಇವತ್ತು ಮಾಡ್ತೇವೆ. ಬಹುಶಃ ಇವತ್ತು ಸರ್ಕಾರ ಬೇರೆ ಈಗಿನ ಸರ್ಕಾರ ಕುಮಾರಸ್ವಾಮಿಯನ್ನು ಕೂಡ ಎಲ್ಲ ಯೋಜನೆ ಇವತ್ತು ಮುಂದುವರಿಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗುವುದು. ಇಡೀ ರಾಜ್ಯದಲ್ಲಿ ಬಹಳಷ್ಟು ಸಾವಿರಾರು ಪೌರ ಕಾರ್ಮಿಕರಿಗೆ ಇವತ್ತು ಪ್ರಯೋಜನ ಕೂಡ ಇವತ್ತು ಆಗಿದೆ. ಇದಕ್ಕಾಗಿ ನಮ್ಮ ಪಾಲಿಸಿಯನ್ನು ಕೂಡ ನಾವು ಇವತ್ತು ನಿರ್ಮಾಣ ಇವತ್ತು ಮಾಡಿದ್ದೇವೆ. ಹಲವಾರು ಇವತ್ತು ಚರ್ಚೆಗಳು ಇವತ್ತು ನಡೆದುಕೊಂಡು ಇವತ್ತು ಬಂದಿದೆ. ಇವತ್ತು ತಮ್ಮ ಎಲ್ಲ ಸವಲತ್ತು ತಾವು ಪಡ್ಕೊಳ್ತಿದ್ದೀರಿ. ಇದೆಲ್ಲ ಕೂಡ ಇವತ್ತು ನಿಮ್ಮ ಪ್ರಯೋಜನಕ್ಕಾಗಲಿ ಅದನ್ನು ಉಪಯೋಗ ಮಾಡಿಕೊಂಡು ನೆಮ್ಮದಿಯ ಸ್ವಾಭಿಮಾನದ ಬದುಕಿಗೆ ಇದು ಪೂರಕವಾದ ವಾತಾವರಣ ಆಗಲಿ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ನಾನು ಈಗಾಗಲೇ ಸಲಹೆ ಕೊಟ್ಟಿದ್ದೇನೆ. ಈಗ ಮುಂದಿನ ವರ್ಷದಿಂದ ನಾವು 1,000, 2,000, 3 ಜಾಸ್ತಿ ಅಂದ್ರೆ ಎಷ್ಟು ಸಾವಿರ ಕೊಟ್ಟಿದ್ರಿ? ಅದೆಂತ ನಾನು ಬಹುಶಃ ಸಲಹೆ ಕೊಟ್ಟಿದ್ದೇನೆ. ಈ ಅನುದಾನವನ್ನು ನೀವು ಕೂಡ ಎಲ್ಲದಕ್ಕೆ ಬೆಂಬಲ ಮುಂದಿನಲ್ಲಿ ಮಾಡಬೇಕು ಅಂತ ನಾನು ಅನಿಸಿಕೆ. ಇವತ್ತು ಬರುವಂಥ ಅನುದಾನ ಎಷ್ಟು ಬಂದು ಟೋಟಲ್ 24.7.5 48 65 ಲಕ್ಷ, ಒಟ್ಟಾರೆ 65 ಲಕ್ಷ ರೂಪಾಯಿ ಇವತ್ತು ಬೆಲೆ ಕೊಡುವಂಥದ್ದು. ನನ್ನೊಂದು ಸಲಹೆ ಏನಂತ ಹೇಳಿದರೆ, ಬಹುಶಃ ಇವತ್ತು ಈ ಮುಂದಿನ ಸಲ ಈ ಒಂದು ಯೋಜನೆ ಬರುವಾಗ ಯಾರೆಲ್ಲ ಸೆಕೆಂಡ್ PUC ಪಾಸ್ ಆಗಿದ್ದಾರೆ, ಯಾರೆಲ್ಲ ಡಿಗ್ರಿ ಪಾಸ್ ಆಗಿದ್ದಾರೆ, ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಲಿಕ್ಕೆ ಇವತ್ತು ಆಯ್ಕೆ ಮಾಡಿ ಅವರಿಗೆ ಬಹುಶಃ ಫೀಸನ್ನು ಕಟ್ಟೋ ಕೆಲಸ ಮಾಡಬೇಕು. ಅವನು ಬಹುಶಃ ಬೇರೆ ಬೇರೆ ಸೆಕೆಂಡ್ PUC ಮಾಡಿ ಅವ್ರಿಗೆ ಏನು ಹೋಗ್ಬೇಕಂತ ಗೊತ್ತಿಲ್ಲ, ಡಿಗ್ರಿ ಆದವರಿದ್ದಾರೆ. ಅದೇ ರೀತಿ IAS, KS, ಕಾಂಪಿಟೇಟಿವ್ ಎಕ್ಸಾಮ್ಸ್, ಪೊಲೀಸ್ ಪರೀಕ್ಷೆಗೆ ಹೋಗುವವರ ಇವರಿಗೆ ಒಂದು ಟ್ರೈನಿಂಗನ್ನು ಇದನ್ನು ಒಂದು ಹಂತದ ಫೀಸನ್ನು ಇಟ್ಟು ಅವರು ಕಳಿಸಿ ಒಂದು 3 months ಒಂದು ಕೋಚಿಂಗ್ ಕೊಟ್ಟಾಗ ಇಡೀ ಬಹುಶಃ ನಾವಿದು ದುಡ್ಡು ಕೊಟ್ಟರೆ ಅದು ಒಂದು ದಿವಸಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ನಿಲ್ಬೋದು. ಅದೇ ನೀವು ಅವನ ಮಕ್ಕಳಿಗೆ ಏನೋ ಶಿಕ್ಷಣ ಕೊಟ್ಟು ಅವನ ಸ್ಕಿಲ್ ಟ್ರೈನಿಂಗ್ ಮಾಡಿ ಅವನು ಏನೊಂದು ಕೆಲಸಕ್ಕೆ ನಾವು ಸೇರಿಸಿದರೆ ಶಾಶ್ವತವಾಗಿ ಅವನ ಕುಟುಂಬವನ್ನು ನಾವು ಮೇಲೆ ತರುವಂಥ ವಿಚಾರ ಇವತ್ತು ಆಗುವಂಥದ್ದು. ನಾವು ಯೋಜನೆ ರೂಪಿಸಿ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ನಾನು ಹೌಸಿಂಗ್ ಸಚಿವನಾಗಿದ್ದಾಗ ನಾನು ಸ್ಲಮ್ ಬೋರ್ಡ್ನ ಮೀಟಿಂಗ್ ತಗೊಂಡೆ. ಅಲ್ಲಿ ನಾನು ನೋಡ್ತಿದ್ದೇನೆ ಈ ದುಡ್ಡನ್ನೆಲ್ಲ ದುಡ್ಡನ್ನೆಲ್ಲ ಅಲ್ಲಿ ಪ್ರೋಗ್ರಾಮು, ಇಲ್ಲಿ ಕಲ್ಚರ್, ಅಂಬೇಡ್ಕರ್ ಮಹೋತ್ಸವ, ಇನ್ನೊಂದು ಈ ಕಲ್ಚರ್ ಅದೆಲ್ಲ ರದ್ದುಪಡಿಸಿ ಈ ಸಲ ಎಲ್ಲ ಸ್ಲಮ್ ಏರಿಯಾದಲ್ಲಿ ಒಂದು ಸರ್ವೆ ಮಾಡಲಿಕ್ಕೆ ಸರ್ವೆ ಮಾಡಿ ಎಷ್ಟು ಜನ ಇವತ್ತು PUC ಮತ್ತು ಡಿಗ್ರಿ ಸಿಕ್ಕಿದ್ದಾರೆ ಅವರಿಗೊಂದು ನೀವು ಕೋಚಿಂಗ್ IAS ಮತ್ತು KS ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಕೊಡಿ ಅಂತೇಳಿ ಒಂದು ಪ್ರದೇಶ 4-5 ಸ್ಲಮ್ಮಲ್ಲಿ ಮಾಡಿದಾಗ ಸುಮಾರು 400 ಹುಡುಗರು ಮತ್ತು ಹುಡುಗಿಯರು ಇವತ್ತು ಡಿಗ್ರಿ ಪಾಸ್ ಆದವರು ಮತ್ತು PUC ಪಾಸ್ ಆದ 450 ಜನ ಇವತ್ತು ಸಿಕ್ಕಿ ಅವ್ರಿಗೆಲ್ಲರಿಗೂ ಕೂಡ ಇವತ್ತು IAS ಕೋಚಿಂಗ್ ಕ್ಯಾಂಪ್ ಕೋಚಿಂಗ್ ನಡೀತಾ ಇದೆ. ಇದರಲ್ಲಿ ಎಷ್ಟು ಜನ ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಎಲ್ಲಿ ಅದು ಗೌರ್ಮೆಂಟಲ್ಲಿದೆ, ಪ್ರೈವೇಟಲ್ಲಿ ಹೋಗುವಂಥ ಶಕ್ತಿ ಈ ಕೋಚಿಂಗ್ ಅವ್ರಿಗೆ ಬಂದೇ ಬರ್ತದೆ ಅಂತ ಇಲ್ಲಿ ವಿಚಾರ. ಸೊ ಇದಕ್ಕೆ ಕೂಡ ಅದು ದೂರದರ್ಶನದ ಆಲೋಚನೆ ಮುಖಾಂತರ ನಾವು ಇವತ್ತು ಮಾಡಬೇಕು. ಬಹುಶಃ ಉಲಾ ನಗರಸಭೆ ವ್ಯಾಪ್ತಿ ಭವಿಷ್ಯದ ದಿನಗಳಲ್ಲಿ ಒಂದು ಮಾದರಿಯಾದ ಒಂದು ಪ್ರದೇಶವಾಗಿ ನಿರ್ಮಾಣ ಮಾಡೋದು ಯಾವುದು ಇವತ್ತು ಸಂಶಯ ಇಲ್ಲ. ಇಲ್ಲಿ ಇದ್ದಂಥ ಪ್ರಮುಖವಾದ ಕೆಲಸ ಯಾವುದಂತ ಹೇಳಿದರೆ ನಮಗೆ ಹಿಂದಿಂದಲೂ ಕೂಡ, ಯಾಕೆ ನಾನು ಭಾಳಷ್ಟು ವರ್ಷ ಶಾಸಕನಾಗಿ ಬಹುಶಃ ನಾನು 10-15 ವರ್ಷ, ಅದಕ್ಕೆ 10 ವರ್ಷ ಮುಂಚೆ ಇಲ್ಲಿ ಪ್ರತಿಯೊಂದು ವಿಚಾರ ನಾನು ನೋಡಿಕೊಂಡು ಬಂದವ. ಪ್ರತಿಯೊಂದು ಏರಿಯಾ ಮತ್ತು ಪ್ರತಿಯೊಂದು ಜನ, ಪ್ರತಿಯೊಂದು ಸಂಘ ಸಂಸ್ಥೆಗಳು ಎಲ್ಲ ವಿಚಾರ ಭಾಳಷ್ಟು ಗೊತ್ತಿರುವಂಥ ಸಂದರ್ಭ. ಅದಕ್ಕೆ ನನ್ನ ದೊಡ್ಡ ಒಂದೇನಿತ್ತು, ಕಡಲ್ ಕೊರತೆಗೂ ಶಾಶ್ವತವಾದ ಪರಿಹಾರ. ಈಗಾಗಲೇ ಮುಕ್ಕಾಲ್ವಾಸಿ ಆಗಿದೆ. ಇನ್ನು ಮುಕ್ಕಾಲ್ವಾಸಿಗೆ ಈ ಸಲ 150 ಕೋಟಿ ಎಕ್ಸ್ಟ್ರಾ ಬಿಡುಗಡೆ ಮಾಡಿ ತಲಪಾಡಿದಕ್ಕಾದರೆ ನನ್ನ ಕ್ಷೇತ್ರ ಸಂಪೂರ್ಣವಾದ ಕಡಲ್ ಕೊರತೆ ಪರಿಸರದಲ್ಲಿ ಸಮಸ್ಯೆ ಬಗೆಹರಿತದೆ. ಮತ್ತು ಬೇಕಾದದ್ದೊಂದು ಆಸ್ಪತ್ರೆ, ಇವತ್ತು ಆಸ್ಪತ್ರೆ ಕೂಡ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಬೇಕಾಗುವಂಥ ಒಂದು ನಮ್ಮ ಮೂಲಭೂತ ಇವತ್ತು ನಮ್ಮ ರಸ್ತೆಗಳು, ಎಲ್ಲ ರಸ್ತೆಗಳು ಇವತ್ತು ನಿರ್ಮಾಣ ಆಗಿ ಭವಿಷ್ಯದಲ್ಲಿ ಈಗ ನಗರ ಉತ್ಥಾನದಲ್ಲಿ 25 ಕೋಟಿ, ಇಲ್ಲಿ ಬಹುಶಃ 3 ಎಕ್ಸ್ಟ್ರಾ ಕೋಟಿ, ಮತ್ತು ಇವತ್ತು ನಾವು ಡಲ್ಟಿಂದ ಮತ್ತೆ 4.5 ಕೋಟಿ, ಮತ್ತೆ ಬಹುಶಃ ಹೆಚ್ಚುವರಿಯಾಗಿ ಸುಮಾರು ಅನುದಾನ ಇವತ್ತು ಬರುವಂತಿದೆ. ಈ ಬಜೆಟಲ್ಲಿ ಕೂಡ ಮತ್ತೆ ಈ ಅನುದಾನ ನಾವು ಇಟ್ಟುವ ಸಂದರ್ಭದಲ್ಲಿ ಭವಿಷ್ಯದ ಒಂದು 2 ವರ್ಷದಲ್ಲಿ ಆಗುವ ಸಂದರ್ಭದಲ್ಲಿ ಸುಸಜ್ಜಿತವಾದ ಅತ್ಯುತ್ತಮವಾದ ಒಂದು ಮಾದರಿಯಾದ ಇವತ್ತು ಆ ರಸ್ತೆ ಇವತ್ತು ಕೂಡ ನಿರ್ಮಾಣ ಆಗುವಂಥದ್ದು. ಮೂರನೇದೇನಿದೆ, UGD ಇವತ್ತು ಪೂರ್ಣಗೊಳಿಸಬೇಕು. UGDಗೆ ಪೂರ್ಣಗೊಳಿಸಬೇಕಾದಂಥ 22 ಕೋಟಿ ರೂಪಾಯಿ ಅನುದಾನ ಕೂಡ ನಾನು ಇವತ್ತು ಬಿಡುಗಡೆ ಮಾಡಿ ಬಹುಶಃ ಟೆಂಡರ್ ಕರೆದು ಈಗ ಕೆಲಸ ಮುಗಿಸಿ ಬಹುಶಃ ಇಲ್ಲಿ ಕಾಂಪಿಟೇಷನ್ ಕೊಟ್ಟರೆ ಬಹುಶಃ ಇವತ್ತು ಆ UGD ಕೂಡ ಅತ್ಯಂತ ಯಶಸ್ವಿ ಆಗಾಗ ಮತ್ತೆ ಒಮ್ಮೆ UGD ಆದರೆ ಮತ್ತೆ ಉಲ್ಲಾಸದ ಬೆಳವಣಿಗೆಯನ್ನು ಯಾರನ್ನು ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈಗ ಎಲ್ಲರಿಗೂ ಕೂಡ ಇಲ್ಲಿ ಬಂದು ದುಡ್ಡು ಹಾಕಬೇಕು, ಬಿಲ್ಡಿಂಗ್ ಕಟ್ಟಬೇಕು ಮನಸ್ಸಿದೆ. UGD ಅಲ್ಲದ ಕಾರಣ ಸ್ವಲ್ಪ
ಹಿಂದೆ ಹೋಗ್ತಾರೆ. ಒಮ್ಮೆ UGD ಸಮರ್ಪಕವಾಗಿ ಬಂದರೆ ಮತ್ತೆ ನಿಮ್ಮಲ್ಲಿ 2-3 ಫ್ಲೋರ್ ಅವರು ಮಾತ್ರ 4 ಫ್ಲೋರ್, ಈಗ ಕಂಡ್ರೆ 4 ಫ್ಲೋರ್ ಮಾತ್ರ ಇದೊಂದು ಬಿಟ್ಟು ಮತ್ತು ಎಲ್ಲ ಕೂಡ 15-20-25 ಫ್ಲೋರ್ನವರೇ ಇಲ್ಲಿ ಕಟ್ಟುವಂಥ ವ್ಯವಸ್ಥೆಯಾಗಿ ಮಾದರಿ ಇವತ್ತು ಅಭಿವೃದ್ಧಿ ಆಗುವಂಥ ಪ್ರದೇಶ ಆಗಲಿಕ್ಕೆಲ್ಲ ಅವಕಾಶ ಆಗ್ತದೆ. ಆದ ಕಾರಣ ಕೆಲಸಗಳಿಗೆ ಕೂಡ ತಮ್ಮೆಲ್ಲ ಮುಂದೆ ನಿಂತು ತಮ್ಮ ಸಂಪೂರ್ಣವಾದ ಸಹಕಾರ ಕೊಡೋದು ಕೆಲಸ ಇವತ್ತು ಆಗಬೇಕು. ಲೈಟಿಂಗ್ ಕೂಡ ನಾನು ಇವತ್ತು 1 ಕೋಟಿ ರೂಪಾಯಿಯ ವಿಶೇಷವಾದ ಅನುದಾನವನ್ನು ಬರೇ ಸ್ಟ್ರೀಟ್ ಲೈಟಿಗೆ ಬ್ಯೂಟಿಫಿಕೇಷನ್ ಸ್ಟ್ರೀಟ್ ಲೈಟ್ಸ್ ಅಂತ ಹೇಳಿ ಬರೇ ಸೌಂದರ್ಯೀಕರಣಗೊಳ್ಳುವ ವಿಚಾರ ಇವತ್ತು ಅನುದಾನ ಕೂಡ ಇವತ್ತು ಬಿಡುಗಡೆ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಬಹುಶಃ ನಮ್ಮ ಅಪ್ಪಗ ಸರ್ಕಲ್ನಿಂದ ಕೋಡಿಗೆ ಹೋಗುವಂಥ ರಸ್ತೆ ಸಂಪೂರ್ಣ ಕಾಂಕ್ರೀಟೀಕರಣ ಮಾಡುವಂಥದ್ದು, ಅಪ್ಪಗ ಸರ್ಕಲ್ನ ಮುಖಚೇರಿಗೆ ಹೋಗುವಂಥ ಒಂದು ಅಭಿವೃದ್ಧಿ ಪಡುವಂಥ ಪ್ರದೇಶ ನಿರ್ಮಾಣ ಮಾಡುವಂಥದ್ದು. ಇನ್ನು ಜೊತೆಯಲ್ಲಿ ಬಹುದಿನಗಳ ಬೇಡಿಕೆ ಆದಂಥ ನಮಗೊಂದು ಗ್ರೌಂಡ್ ಮತ್ತೊಂದು ಪಾರ್ಕಿಗೆ ಸಂಬಂಧಪಟ್ಟಾಗೆ ಬಹುಶಃ ಎಲ್ಲವೂ ಕೂಡ ಒಂದು ಹಂತಕ್ಕೆ 90% ಇವತ್ತು ಒಂದು ಫಾಲೋಅಪ್ ಮಾಡಬೇಕು. ಕನ್ವರ್ಷನಲ್ಲಿದೆ 90% ಪೂರ್ಣಗೊಂಡಿದೆ. ಬಹುಶಃ ನಿಮ್ಮೆಲ್ಲರ ಆಶೆ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಮ್ಮೆಲ್ಲರ ಕನಸು ಏನಾದರೂ ಸರಿ ಆದರೆ 14 ಎಕರೆ ಜಾಗವನ್ನು ನಮ್ಮ ಸೈಡಲ್ಲಿ ನಾವು ಇದು ವೃತ್ತ ಮಾಡಿದ್ದೇವೆ. ಏನಾದರೂ ಅದು ನಾವು ಪರ್ಚೇಸ್ ಮಾಡಬೇಕು ಅಂತ ಸರ್ಕಾರ ದುಡ್ಡು ಕೂಡ ಪರ್ಚೇಸೇ ಮಾಡ್ತದೆ. ಕನ್ವರ್ಷನ್ ಆಗಲಿಲ್ಲ ಬಾಕಿ ಆಗಿದೆ. ಅದೇನಾದ್ರು ನಾವು ತೆಗೆಕೊಂಡು ಬಿಟ್ಟರೆ ಮತ್ತು ಉತ್ತಮವಾದ ಪಾರ್ಕ್, ಉತ್ತಮವಾದ ಗ್ರೌಂಡ್, ಉತ್ತಮವಾದ ಸ್ವಿಮ್ಮಿಂಗ್ ಪೂಲ್ ಮತ್ತು ಉತ್ತಮವಾದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ನಿರ್ಮಾಣ ಮಾಡಿ ಯಾವುದೆಲ್ಲ ನಗರಕ್ಕೆ ಬೇಕಾದ ಒಂದು ಎಲ್ಲ ಕೆಲಸ ಕೂಡ ಇವತ್ತು ಮುಗಿಸಿಬರುವಂಥ ಒಂದು ಸಂದರ್ಭ. ಬಹುಶಃ ಅದರ ಜೊತೆಯಲ್ಲಿ ನಮ್ಮ ಕುಡಿಯುವ ನೀರಿಗೆ ಬೇಕಾಗುವಂಥದ್ದು ನಮ್ಮ ನಗರಕ್ಕೆ ಮಾತ್ರ ಅಲ್ಲ, ಇಡೀ ನನ್ನ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಗೆ ಕುಡಿಲಿಕ್ಕೆ ನೀರು ಬೇಕಾಗಿ 450 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಬಹುಶಃ ಮುಂದಿನ ವಾರದಲ್ಲಿ ಟೆಂಡರ್ ಕರೆದು 3 ತಿಂಗಳ ಕೆಲಸ ಪ್ರಾರಂಭ ಆಗಿ ಒಂದು 3 ವರ್ಷ ಒಳಗಡೆ ಸಂಪೂರ್ಣ ಇಡೀ ಕ್ಷೇತ್ರಕ್ಕೆ ನಾವು ಕುಡಿಯೋ ನೀರು ಇವತ್ತು ಮುಟ್ಟಿಸುವಂಥ ಅವಕಾಶ ಕೂಡ ಆಗ್ತದೆ. ಅದು ಇಷ್ಟೆಲ್ಲ ಕೆಲಸ ನಾನು ಅಧಿಕಾರದಲ್ಲಿ ಇಲ್ಲದಿರಲಿ, ಈ ಕೆಲಸ ಮಾತ್ರ ಅದು ಮಾಡಿ ಪ್ರಾರಂಭ ಆಗಿದೆ. ಅದು ಇಲ್ಲದಿದ್ದರೂ ಕೂಡ ಕೆಲಸ ಮುಗಿಯುವಂಥ ಸಂದರ್ಭ. ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರುವಂಥ ಅವಕಾಶ ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಧಿಕಾರ ಶಾಶ್ವತವಲ್ಲ, ಸಿಕ್ಕಿದಂತ ಯಾಕಂತ ಹೇಳಿದರೆ ಭಾಳಷ್ಟು ಬೇಡಿಕೆ ಇತ್ತು. ದೇವರ ಅವತ್ತು ಆಸ್ಪತ್ರೆ ಅಂತ ಭಾಳಷ್ಟು ಬೇಡಿಕೆ ಇತ್ತು ಜನರದ್ದು. ಅದು ನನಗಿಂತ ನನ್ನ ಪ್ರತಿರೋಧ ಮಾಡೋದು ಜಾಸ್ತಿ ಇತ್ತು, ಆಸ್ಪತ್ರೆ ಸರಿ ಇಲ್ಲ ಅಂತ. ದೇವರು ನನ್ನನ್ನು ಆರೋಗ್ಯ ಮಂತ್ರಿಯಾಗಿ ಮಾಡಿಬಿಟ್ಟು ಒಂದು ಆಸ್ಪತ್ರೆ ತರಲಿಕ್ಕೆ ಆಯಿತು. ರೇಷನ್ ಕಾರ್ಡ್ ಇಲ್ಲ ಸಮಸ್ಯೆ ಆಯಿತು. ದೇವರು ನನ್ನನ್ನು ರೇಷನ್ನ ಮಂತ್ರಿ ಮಾಡಿಬಿಟ್ಟ, ಎಲ್ಲರಿಗೂ ರೇಷನ್ ಕಾರ್ಡ್ ಕೊಡುವಂಥ ಪರಿಸ್ಥಿತಿ ಆಯಿತು. ಅಲ್ಲಿ ಗ್ರೌಂಡ್ ಇಲ್ಲ, ನೀರಿಲ್ಲ ಅಂತೇಳಿ ಭಾಳಷ್ಟು ಚರ್ಚೆ ಇತ್ತು ಎಲೆಕ್ಷನ್ ಟೈಮ್ನಲ್ಲಿ. ನಾನು ನಗರಾಭಿವೃದ್ಧಿ ಮಂತ್ರಿ ನನ್ನನ್ನು ಮಾಡಿ ದೇವರು ಕೆಲಸ ಕಲಿಸೋದು ವಿಚಾರ ಆಗಿ ಇದೆಲ್ಲ ಕೂಡ ಜನಸಾಮಾನ್ಯ ಕೊಟ್ಟಂಥ ದೇವರು ಕೊಡುವಂಥ ಅವಕಾಶ. ಸೊ ದೇವರು ತೀರ್ಮಾನ ಮಾಡಿದಾಗ ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಾಟ್ಸಪ್ಪು ಮತ್ತು ಯಾವ ಫೇಸ್ಬುಕ್ ಇದನ್ನೆಲ್ಲ ತಡೆಯುವಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ. 4 ಬೇರಲ್ಲಿ ವಾಟ್ಸಪ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. 2 ಕೈಯಲ್ಲಿ ನಮ್ಗೆ ಯಾರು ದುವಾ ಮತ್ತು ಪ್ರಾರ್ಥನೆ ಮಾಡ್ತಾರೆ ಅದು ಪ್ರಮುಖ ಕಾರಣ. ಅದಕ್ಕೆ ದೇವರು ಕೊಟ್ಟು ವಾಟ್ಸಪ್ ಹೋಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ನಾನು ಕೆಲವು ಗ್ರೂಪಿಗೆ ಹೋಗಿ ನೋಡ್ತೇನೆ, ಭಾಳಷ್ಟು ಬೆಳಿಗ್ಗಿಂದ ಸಂಜೆ ತನಕ ನನ್ನ ವಿಷಯ ಟೀಕೆ ಅಲ್ಲದೆ ಬೇರೆ ಇವರಿಗೆ ಬೇರೆ ಕೆಲಸ ಇಲ್ಲ. ಇವೆಲ್ಲ ಟೆನ್ಷನ್ ಇಷ್ಟೆಲ್ಲ ಮಾಡಬೇಡಿ, ಯಾಕಿದೆಲ್ಲ ಇಷ್ಟು ಟೆನ್ಷನ್ ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗಿ. ಅದಕ್ಕೆ ಸಮಯ ಬಂದಾಗ ದೇವರು ಅದನ್ನು ನೋಡಿಕೊಂಡು ವಿಚಾರ ಇವತ್ತು ಮಾಡ್ತೇನೆ. ನಿಮ್ಮ ಎಲ್ಲ ರೋಗ ಮದ್ದಿದೆ, ನಿಮಗೆ ಟೆನ್ಷನ್ ಆಗಿ ರೋಗ ಬಂದರೆ ನಿಮಗೆ ಎಲ್ಲಿಂದ ಮದ್ದು ಹುಡುಕುವಂಥ ಪರಿಸ್ಥಿತಿ ಆಗುವಂಥ ಅವಕಾಶ ಆಗುವಂಥದ್ದು. ಎಲ್ಲರಿಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನೂತನವಾದ ಎಲ್ಲ ಸದಸ್ಯರು ಕೂಡ ತಾವಿವತ್ತು ಬಂದಿದ್ದೀರಿ. ಹಿರಿಯ ಸದಸ್ಯರಿದ್ದಾರೆ, ಹಿರಿಯರ ಅನುಭವ ಪಡೆದುಕೊಂಡು ಯುವ ಸದಸ್ಯರು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುವಂಥ ಕೆಲಸ ತಾವು ಮಾಡಿ ರಾಜ್ಯಕ್ಕೆ ರಹಿತವಾಗಿ ತಮ್ಮ ಆ ಪ್ರದೇಶದಲ್ಲಿ ಯಾವ ರೀತಿಯ ತನ್ನ ಕೆಲಸ ಆಗಬೇಕಂತ ಎಲ್ಲರ ಸಹಕಾರ ಪಡೆದುಕೊಂಡು ಅತ್ಯುತ್ತಮವಾಗಿ, ಈಗ ನಿಮಗೆ ಜಾಸ್ತಿನಿಲ್ಲ ಬಲ್ಲ ನಮ್ಮ ಕುಂಜಿಮೋನಕನ ಹಿಂದಿನ ಅಧ್ಯಕ್ಷರು ಸದಸ್ಯರು ಬಹಳಷ್ಟು ಕೆಲಸ ಇವತ್ತು ಹಿಂದಿನವರೆಲ್ಲ ಮಾಡಿದ್ದಾರೆ. ಇನ್ನು ನಿಮ್ಮ ವಾರ್ಡ್ನಲ್ಲಿ ಸಣ್ಣ ಕೆಲಸ ಇವತ್ತು ಇರುವಂಥದ್ದು ಅದನ್ನು ಬಹುಶಃ ಮುಗಿಸಿಕೊಂಡು ಬಹಳ ಪ್ರೀತಿ ವಿಶ್ವಾಸ ಇರುವುದು ನಿಮಗೆಲ್ಲ ಇವತ್ತು ಅಗತ್ಯದ ಇವತ್ತು ಕೆಲಸ ಅಂತ ನಾನು ಇವತ್ತು ಹೇಳಿಕೊಳ್ತ ಬಹುಶಃ ಇವತ್ತು ಆ 9 ಕೆರೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಆ ಮನೆಗೆ ಬೇಕಾದ ಸುಮಾರು ಎಷ್ಟು ಮನೆಗೆ 1,000 ಅದು ಕೂಡ ಇತ್ತು. ಆಗಾಗ ಅದನ್ನು ತೋರಿಸಿ ಹೋಗಿ ಚುನಾವಣೆ ಬರುವಾಗ ಹೋಗಿ ತೋರಿಸಿ ಯಾವುದಂತೆ 9 ಕೆರೆ ಮನೆಯನ್ನು ತೋರಿಸೋದು. ನನ್ನನ್ನೇ ಹೌಸಿಂಗ್ ಮಿನಿಸ್ಟರ್ ಮಾಡಬೇಕಾ ದೇವರು ಇವರ ಗ್ರಾಚಾರಕ್ಕೆ ಅದಕ್ಕಾಗಿ ಬಹುಶಃ ನಾವೆಲ್ಲ ಡೆಮಲಿಷ್ ಮಾಡಿ ಅಲ್ಲಿ 1,100 ಇವತ್ತು ಫ್ಲ್ಯಾಟ್ ಬರಲಿಕ್ಕೆ ಬೇಕಾದಷ್ಟು ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಇವತ್ತು ನಾವು ನಾನೇ ಅದರ ಪಟ್ಟಿ ತಯಾರು ಮಾಡ್ತಾ ಇದ್ದೇನೆ. ಎಲ್ಲರಿಗೆ ಮನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. 4,000 ಅಪ್ಲಿಕೇಶನ್ ಬಂದಿದೆ. ಅರ್ಹತೆ ಉಳ್ಳಂಥ ಜನರಿಗೆ ಬಡವರಿಗೆ ಇವತ್ತು ಕೊಟ್ಟು ಮನೆ ಇಲ್ಲದವನಿಗೆ ಮನೆ ಕೊಡುವಂಥ ಪರಿಸ್ಥಿತಿ, ಮನೆ ಇದ್ದವರಿಗೆ ಮನೆ ಕೊಡುವಂಥದ್ದು ಅಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸೋದು. ಅದಕ್ಕಾಗಿ ಇದರಲ್ಲಿ 70% ಸಿಂಗಲ್ ಬೆಡ್ರೂಮ್. ಯಾಕೆ ಸಿಂಗಲ್ ಬೆಡ್ರೂಮ್ ಅಂತ ಹೇಳಿದರೆ ಕೆಲವರು ಸಿಂಗಲ್ ಬೆಡ್ರೂಮ್ ಹಾಗೆ ಹೀಗೆ ಅದು ಮನೆ ಇದ್ದವನು ಮಾತ್ರ ಸಿಂಗಲ್ ಬೆಡ್ರೂಮ್ ಅಂತೇಳಿ.
ಮನೆ ಇಲ್ಲದವರು ಒಂದು ರೂಮಿನಲ್ಲಿ ಇವತ್ತು ಕೂಡ ಬಾಡಿಗೆ ಕೊಟ್ಟು ದುಡಿದು ಒಂದು ರೂಮಿನಲ್ಲಿ ಊಟ ಮತ್ತು ಮಲಗುವಂಥ ಹಲವಾರು ಕುಟುಂಬಗಳಿದೆ. ಅಂಥವರಿಗೆ ಮೊದಲ ಆದ್ಯತೆ ಕೊಡುವಂಥ ಮನೆಗಳನ್ನು ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ನಾನು 40% ಡಬಲ್ ಬೆಡ್ರೂಮ್ ಕೂಡ ನಾನು ಪ್ಲ್ಯಾನ್ ಮಾಡಿದ್ದೇನೆ ಕಾಯ್ದಾರಿ. ಅದಕ್ಕೆ ಮತ್ತು ಸಬ್ಸಿಡಿ ಇಲ್ಲ, 100 ಮನೆ ಇದ್ದರೆ ಆಕ್ಷನ್ ಮುಖಾಂತರ ಕೊಡುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಿ ಉತ್ತಮವಾದ ಒಂದು ಸಮುಚ್ಚಯಕ್ಕೆ ಅನುದಾನ ನಾನು ಪಟ್ಟಿ ಬಿಡಿ ನಾನು ಸೆಲೆಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಇವತ್ತು ಬಾಕಿಯಾಗಿದೆ. ಸೊ ನೀವೆಲ್ಲ ಕೌನ್ಸಿಲ್ ಕೊಡಿ, ಕೆಲವು ಇದ್ದರೆ ಕೆಲವು ಹೆಸರು ಕೊಡಿ, ನಂತರ ನಾನು ಪರಿಶೀಲನೆ ಮಾಡಿ ಮತ್ತೆ ನಾನು ಚೆಕ್ ಮಾಡಿ ಬಹುಶಃ ನಾನು ಅದಕ್ಕೆ ಸೆಲೆಕ್ಷನ್ ಮಾಡೋದ ವ್ಯವಸ್ಥೆ ನಾನು ಇವತ್ತು ಮಾಡುವಂಥದ್ದು. ಇವತ್ತು ಈ ಲಾಸ್ಟ್ ಟೈಮ್ ನಾನು ಹೇಳಿದ್ದೇನೆ ಹೆಚ್ಚಿನ ಒಂದು ಮನೆ ಕೊಡಲಿಕ್ಕೆ, ಈ ಸಲ ಅದನ್ನು ಕೊಡ್ತಾರೆ. ನಾನು ಎಷ್ಟು ಬೇಕು ನೀವು ನನಗೆ ಮನೆ ಪಟ್ಟಿ ಕೊಡಿ, ಅಷ್ಟು ಮನೆಗಳನ್ನು ನಾನು ಸ್ಯಾಂಕ್ಷನ್ ಮಾಡಿ ಕೊಡುವಂಥ ವ್ಯವಸ್ಥೆ ನಾನು ಖಂಡಿತ ಪಟ್ಟಿ ಕೊಡ್ತೇನೆ. ಎಷ್ಟು ಮನೆ ಬೇಕು ಹೇಳಿ, ನಾನು ಅಷ್ಟು ಮನೆ ನಿಮಗೆ ಸ್ಯಾಂಕ್ಷನ್ ಮಾಡಿಸ್ತೇನೆ. ಇನ್ನೊಂದು ಜೊತೆ ಏನಂತ ಹೇಳಿದರೆ, ನಿಮ್ಮ ಮುಖ್ಯ ತೋಡು ಧರ್ಮನಗರದಿಂದ ಪ್ರಾರಂಭವಾಗಿ ಬಹುಶಃ ಹೋಗಿ ಸೇತುವೆಗೆ ಇವತ್ತು ನೇತ್ರ ಸೇರುವಂಥದ್ದು. ಅದಕ್ಕೂ ಕೂಡ ಇವತ್ತು 5 ಕೋಟಿ ರೂಪಾಯಿಯ ವಿಶೇಷವಾದ ಅನುದಾನ ಬಿಡುಗಡೆ ಮಾಡಿ ನಾನು ಒಂದು ಇಂಜಿನ್ ಕಳಿಸ್ತೇನೆ. ಒಂದು ಮಾದರಿಯಾಗಿ ಬರೀ ಅದನ್ನು ಕ್ಲೀನ್ ಮಾಡೋದಲ್ಲ, ಇನ್ನು ಅದನ್ನು ಗಲೀಜು ಮಾಡೋದ ರೀತಿಯ ಒಂದು ಕೆಲಸವನ್ನು ಕೊಡೋದಕ್ಕೆ ನಾನು ಮಾಡಲಿಕ್ಕೆ ಇವತ್ತು ಹೇಳುವಂಥ ವಿಚಾರ ನಾವು ಮಾಡುವಂಥದ್ದು. ಮತ್ತು ಎಲ್ಲರ ಹತ್ರ ಈ ನಿಮ್ಮ ಪಕ್ಕದಿರುವಂಥ ಡ್ರೈನ್ ಇರಲಿ, ತೋಡಿ ಅದನ್ನು ಬಹುಶಃ ಯಾರು ಕೂಡ ಗಲೀಜು ಮಾಡಲಿಕ್ಕೆ ಹೋಗಬೇಡಿ. ಈ ಕೋಳಿ ಅಂಗಡಿ ಎಷ್ಟಿದೆ ಎಲ್ಲ ಕೋಳಿ ಅಂಗಡಿ ಒಂದು ಮೀಟಿಂಗ್ ಕರಿಬೇಕು. ಫಸ್ಟಿಗೆ ಕೋಳಿ ಅಂಗಡಿಯವರ ಮೀಟಿಂಗ್ ಕರೆದು ಅವರಿಗೆ ಒಂದು ಹೇಳಬೇಕು, ಅವರ ಘನತ್ಯಾಜ್ಯವನ್ನು ಎಲ್ಲಿ ಬಿಸಾಡ್ತಾರೆ ಅಷ್ಟಾಗಿ ಅವ್ರು ಹೇಳಬೇಕು. ನಮ್ಗೆ ಎಲ್ಲಿ ಅವ್ರು ಮಣ್ಣು ತಿನ್ನು ಆಗ್ತಾರೆ ಅಂತೆ. ಇಲ್ಲದಿದ್ದರೆ ನೀವು ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ಕೊಟ್ಟು ನಾನು ಅದಕ್ಕೆ ಏನಾದರೂ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಇದನ್ನು ಸಮುದ್ರಕ್ಕೆ ಬಿಸಾಡೋದು, ಇದನ್ನು ಇದಕ್ಕೆ ಬಿಸಾಡೋದು, ಇದನ್ನು ಒಬ್ಬ ಅಂಗಡಿಯಿಂದ 100 ಜನಕ್ಕೆ ರೋಗ ಬರೋದು, ಈ ಪರಿಸ್ಥಿತಿ ಆಗಬಾರ್ದು. ಇಲ್ಲಿಗ ದುಬೈಯಲ್ಲಿಲ್ಲ, ಸೌದಿಯಲ್ಲೂ ಕೂಡ ಇಲ್ಲ. ನಾನು ನೋಡಿದ್ದೇನೆ, ಅಲ್ಲಿ ಎಲ್ಲಿಯೂ ಕೂಡ ಅಂಗಡಿಯಲ್ಲಿ ಬರೇ ಮಾಂಸ ಮಾರಬೇಕು ಹೊರತು ಅಲ್ಲಿ ಮೂರಿ ಅಲ್ಲಿ ಕ್ಲೀನ್ ಮಾಡೋದು ವಿಚಾರವೇ. ಇದೆಲ್ಲ ಸ್ಲಾಟರ್ ಹೌಸ್, ಅಲ್ಲಿ ಆಟೋಮೆಟಿಕ್ಕಾಗಿ ಕಟ್ಟಾಗಿ ಅಲ್ಲಿ ಮಾಡಿಕೊಂಡು ಕ್ಲೀನ್ ಮಾಡಿ ಬರೇ ಕ್ಲೀನ್ ಇದ್ದದ್ದು ಮಾತ್ರ ಮಾರಬೇಕು. ಸೊ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರು ಎಲ್ಲಿ ಅವ್ರ ಘನತ್ಯಾಜ್ಯನು ಎಲ್ಲಿ ಸಂಜೆ ಹೊತ್ತು ಅವರು ಗುಲಿಸ್ತಾರೆ ನಿಮಗೆ ಅಟ್ಲೀಸ್ಟ್ ತೋರಿಸ್ಬೇಕು, ಅಥವಾ ಅವರಿಗೊಂದು ನಾವು ಮಾಡಿಸ್ಬೇಕು. ಆಯ್ತಾ, ತಗೊಂಡು ಹೋಗ್ತಾರೆ. ಏನೋ ಒಂದು ಸಿಸ್ಟಮ್ ಮಾಡಿ ಬಂದ ಹೊರಗಿಂದ ಬಂದ ನೋಡಿ ಒಂದು ದಿವಸ CC ಕ್ಯಾಮ್ರೆಯಲ್ಲಿ ಇಲ್ವಾ. ಕನ್ಸ್ಟ್ರಕ್ಷನ್ ವೇಸ್ಟ್ ಇಲ್ಲೇ ಡೌನ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಇದೆಲ್ಲ ಅದನ್ನು ನೀವು ಚಿಂತನೆ ಮಾಡಬೇಕು. ಅದಕ್ಕೆ ನಾನು ಕೂಡ ಈಗ ವೇಸ್ಟ್ ಟು ಎನರ್ಜಿ ಅಂತೇಳಿ ಈಗ ಪ್ಲ್ಯಾನ್ ಮಾಡಿದ್ದೇನೆ. ಬಹುಶಃ ಒಂದು ಕೊಚ್ಚಿಯಲ್ಲಿ ಮೊನ್ನೆ ನಾನು ಬಂದಿದ್ದು ಇದೇನಿದೆ ಅದು ವೇಸ್ಟ್ ಟು ಎನರ್ಜಿ ಬಂದರೆ ಮೊದಲು ಒಂದು ಕೆಲಸ ಮಾಡಿ. ಇದು ಅಲ್ಲೇ ನಾನು ಟ್ರಯಲ್ ಗ್ರೌಂಡ್ ಒಂದು ತನ್ನಿ, ಟ್ರಯಲ್ ಗ್ರೌಂಡ್ ಎಲ್ಲಿ ಹಾಕಿ ಒಂದು ಹಾಕಿ ಆ ಮಾರ್ಗದಲ್ಲಿ ನದಿ ಕಡೆ ಹಾಕ್ತಾರೆ. ನಾನು ತುಂಬಾ ಸಲ ನೋಡಿದ್ದೇನೆ, ನದಿಯಲ್ಲಿ ಸೈಡ್ ಹಾಗೆಲ್ಲ ಹಾಕ್ತಾರೆ. ಅದನ್ನು ನಿಲ್ಲಿಸ್ಬೇಕಲ್ಲ. ನಿಮಗೆ ಈ ಸಣ್ಣ ಸಮಸ್ಯೆ ಬಗ್ಗೆ ಕ್ಲಿಯರ್ ಮಾಡಿ, ವೇಸ್ಟೇಜ್ ಹೋಗುವಂಥದ್ದು, ಇದನ್ನು ಹೋಗುವಂಥದ್ದು, ಅದರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥದ್ದು. ನಾವು ವೇಸ್ಟ್ ಎನರ್ಜಿ ಕೂಡ ಆಲೋಚನೆ ಮಾಡಿಕೊಂಡು ಏನಾದರೂ ಸಕ್ಸಸ್ ಆಗ್ತದೆ ಈ ಒಂದು ನೋಡಿ ಮಾಡೆಲ್ ಇದು ಸಕ್ಸಸ್ ಆಯ್ತು ಅಂತ ಹೇಳಿದರೆ 2 ವಾರ್ಡಿಗೆ ಅಥವಾ 3 ವಾರ್ಡಿಗೆ ಒಂದು ತೆಗೆದು ಹಾಕಿಬಿಟ್ರೆ ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಎಲ್ಲ ಕೂಡದಲ್ಲಿ ಸಾಲ್ವ್ ಆಗೋದ ವಿಚಾರ ಇವತ್ತು ಆಗುವಂಥದ್ದು. ಅದರ ಜೊತೆಯಲ್ಲಿ ಬೀಚ್ ಬ್ಯೂಟಿಫಿಕೇಷನ್ ಕೂಡ ಇವತ್ತು ನಾವು ಮಹತ್ವ ಕೊಟ್ಟು ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ನಮ್ಮ ಪ್ರವಾಸಿಗರನ್ನು ಉಲ್ಲಾಲ ಪ್ರದೇಶಕ್ಕೆ ಹೆಚ್ಚೆಚ್ಚಾಗಿ ಆಕರ್ಷಣೆ ಮಾಡಲು ನಾವು ಬೇರೆ ಬೇರೆ ಯೋಜನೆ ಕೂಡ ನಮ್ಮ ನಗರಸಭೆ ಕ್ರಮ ಕೈಗೊಳ್ಳಬೇಕು. ನಾನು ಕೂಡ ನಮ್ಮ ಸಹಕಾರ ಇವತ್ತು ಕೊಡ್ತೇನೆ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇವತ್ತು ನಮ್ಮ ಬೇರೆ ಬೇರೆ ಸವಲತ್ತುಗಳೇನಿದೆ ಇವತ್ತು ಏನು ನೀವು ಯಾವುದೇ ಇಲ್ಲಿದ್ದ ಒಂದು ನಮ್ಮ ಅಂಗವಿಕಲರಿಗೆ ಸಂಬಂಧಪಟ್ಟ ಒಂದು ಶಿಬಿರವನ್ನು ಏರ್ಪಡಿಸಿಕೊಂಡು ಎಲ್ಲ ಇಲಾಖೆ ಮುಖಾಂತರ ಅಲ್ಲಿ ಅವರಿಗೆ ಕೊಡುವಂಥ ಸವಲತ್ತು ಬಗ್ಗೆ ದೊಡ್ಡ ಮಟ್ಟದ ಕ್ಯಾಂಪನ್ನು ಕೂಡ ನಮ್ಮ ನಗರ ವ್ಯಾಪ್ತಿಗೆ ಆಯೋಜಿಸಲಿಕ್ಕೆ ಒಂದು ತೀರ್ಮಾನ ಮಾಡಿ. ಸೆಕೆಂಡ್ ಒಂದು ಡೇಟಾ ಕೂಡ ಯಾರ ಹತ್ರ ಎಷ್ಟು ಕಲ್ತಿದ್ದಾರೆ, ಎಷ್ಟು ಜನ ಜಾಬಲ್ಲಿದ್ದಾರೆ, ಎಷ್ಟು ಜಾಬ್ ಇಲ್ಲ ಅಂತೇಳಿ ಒಂದು ಡೇಟಾವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಇಡಿ.